ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೌರಿ ಹುಣ್ಣಿಮೆ ದಿನ ಸಕ್ಕರೆ ಆರತಿಯನ್ನು ಏಕೆ ಮಾಡ್ತಾರೆ ಅಂತ ಹೇಳಿ ನಾನು ಈಗ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಗೌರಿ ಹುಣ್ಣಿಮೆಯ ಮಹತ್ವ, ಹಾಗೆ ಗೌರಿ ಯಾಕೆ ಕುಡಿಸ್ತಾರೆ ಮತ್ತು ಸಕ್ಕರೆ ಆರತಿ ಯಾಕೆ ಮಾಡ್ತಾರೆ ಅಂತ ಹೇಳಿ ನಾನು ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಹಾಗೆ ನಿಮ್ಗೆ ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಈ ಸತಿ ಈ ಹಬ್ಬನ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ಈ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ರೆ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಈ ಒಂದು ಹಬ್ಬವನ್ನು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾರೆ ಅಂತ ಹೇಳಲ್ಲ, ಬಟ್ ಕೆಲವೊಂದು ಕಡೆ ಕೆಲವರು ಮಾಡ್ತಾರೆ, ಪ್ರತಿಯೊಬ್ಬರು ಮಾಡೋದಿಲ್ಲ. ಬಟ್ ಈ ಒಂದು ಹಬ್ಬವನ್ನು ಜಾಸ್ತಿ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ. ಆ್ಯಂಡ್ ದಕ್ಷಿಣ ಕರ್ನಾಟಕದಲ್ಲಿ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ಈ ಹಬ್ಬ ನಾವಂತೂ ಮಾಡ್ತೀವಿ. ಆ್ಯಂಡ್ ನೀವು ಎಲ್ಲರೂ ನಿಮ್ಮ ಊರಲ್ಲಿ ಈ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ತಾನೇ ಮದುವೆ ಫಿಕ್ಸ್ ಆಗಿರೋರಿಗೆ, ಹಾಗೆ ಮದುವೆ ಆಗಿರೋರಿಗೆ, ಹಾಗೆ ಈ ರೀತಿ ಪುಟ್ಟ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಎಲ್ಲ ಹೆಣ್ಮಕ್ಳಿಗೆ ಈ ರೀತಿ ತವ್ರ ಮನೆಯಿಂದಾಗಲಿ ಗಂಡನ ಮನೆಯಿಂದಾಗಲಿ ಈ ರೀತಿ ಸಕ್ಕರೆ ಆರತಿಯನ್ನು ಕೊಡ್ತಾರೆ. ಹಾಗೆ ಅದು ಕೊಟ್ಟು ಅದರಲ್ಲಿ ಈ ರೀತಿ ಪುಟ್ಟ ಮಕ್ಕಳಿಗೆ ಸಕ್ಕರೆ ಆರತಿಯನ್ನೆಲ್ಲ ಕೊಟ್ಟು, ಹಾಗೆ ಇನ್ನೇನೇನೆಲ್ಲ ಮಾಡ್ತಾರೆ, ಆರತಿ ಎಲ್ಲ ಮಾಡ್ತಾರೆ. ಹಾಗೆ ಹೂವಿನ ದಂಡಿ ಈ ರೀತಿ ಎಲ್ಲ ಕಟ್ಟಿ ಅವ್ರ ಮುಂದೆ ಸ್ವಲ್ಪ ಹಾಡುಗಳನ್ನು ಹಾಡಿ ಸೊ ಆರತಿ ಎಲ್ಲ ಮಾಡಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಈ ಒಂದು ಹಬ್ಬನ. ಅಕ್ಕಪಕ್ಕದಲ್ಲಿರೋ ಮನೆಯೆಲ್ಲ ಹೆಣ್ಮಕ್ಳನ್ನ ಕರೆದು ಸೊ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಈ ಒಂದು ಹಬ್ಬವನ್ನು ಸಾಯಂಕಾಲ ಗೌರಿ ಹುಣ್ಣಿಮೆ ದಿನ ಮಾಡ್ತಾರೆ. ಒಂದು ವೇಳೆ ಅವತ್ತಾಗಲಿಲ್ಲ ಅಂದರೆ ಸ್ವಲ್ಪ ದಿನ ಒಂದೆರಡು ದಿನ ಆದಮೇಲೆ ಅಥವಾ ನೆಕ್ಸ್ಟ್ ಡೇನು ಮಾಡಬಹುದು. ಸೊ ನಿಮ್ಮ ಮನೆಯಲ್ಲೂ ಈ ರೀತಿ ಪುಟ್ಟ ಮಕ್ಕಳು ಇದ್ದರೆ ಅವರು ಕೂಡ ನೀವು ಈ ರೀತಿ ಮಾಡಿ ತುಂಬ ಖುಷಿ ಪಡ್ತಾರೆ. ಸೊ ಇಲ್ಲಿ ದಂಡಿ ಎಲ್ಲ ಸಿಗೋದಿಲ್ಲ, ಸಿಕ್ಕರೂ ಅದನ್ನು ನಾವು ಸ್ವಲ್ಪ ಆರ್ಡ್ರ್ ಮಾಡಿ ಈ ರೀತಿ ಎಲ್ಲ ತರಬೇಕಾಗತ್ತೆ. ಸೊ ನಾನು ಆನ್ ದ ವೇ ತೊಗೊಂಡು ಬಾ ಅಂತ ಹೇಳಿದ್ದೆ ಆಫೀಸಿಂದ ಬರ್ತಾ, ಹಾಗಾಗಿ ಮಲ್ಲಿಗೆ ಹೂ ತೊಗೊಂಡು ಬಂದರು. ಸೊ ತುಂಬ ಖುಷಿ ಪಟ್ಲು ಅವಳು. ಸೊ ಈ ರೀತಿ ಆರತಿ ಮಾಡಿಸ್ಕೊಳ್ಳೋದು ಎಲ್ಲ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಸೊ ನಮ್ಮ ಈ ಪದ್ಧತಿಗಳನ್ನು ನಾವೆಲ್ಲರೂ ಸೇರಿ ಮುಂದುವರಿಸ್ಕೊಂಡು ಹೋಗೋಣ. ಸೊ ಹೀಗೆ ಇದು ಕಣ್ಮರೆ ಆಗಬಾರ್ದು. ಹಾಗಾಗಿ ನಾನು ಎಲ್ಲ ಹಬ್ಬವನ್ನು ಅದ್ವಿಕಾ ಸಲುವಾಗಿ ಅಂತ ಪರ್ಟಿಕ್ಯುಲರಾಗಿ ಅವಳ ಸಲುವಾಗಿ ಅಂತಲೇ ಮಾಡ್ತೀನಿ. ಸೊ ನೆಕ್ಸ್ಟ್ ಅವಳು ಮಾಡಲಿ ಅಂತ ಈ ಉದ್ದೇಶದಿಂದ. ಹಾಗೆ ಬೆಳಗ್ಗೆ ಇವತ್ತು ಗೌರಿ ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ದೆ, ನೈವೇದ್ಯ ಎಲ್ಲನೂ ಮಾಡಿದ್ದೆ. ಸೊ ನಿನ್ನೆ ತಾನೇ ತುಳಸಿ ಪೂಜೆ ಎಲ್ಲ ಆಯಿತು. ಸೊ ಇವತ್ತು ಗೌರಿ ಹುಣ್ಣಿಮೆ ಇತ್ತು, ಹಾಗಾಗಿ ಗೌರಿ ಹುಣ್ಣಿಮೆ ಅದೆಲ್ಲ ಪೂಜೆ ಎಲ್ಲ ಮಾಡಿ ಸೊ ನೈವೇದ್ಯ ಮಾಡಿ ಅದಾದಮೇಲೆ ಈವ್ನಿಂಗು ಈ ರೀತಿ ಇವಳಿಗೆ ಆರತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ನಮ್ಮ ಮನೆ ಸತ್ರ ಪಕ್ಕ ನನಗೆ ಅಷ್ಟೊಂದು ಯಾರು ಪರಿಚಯ ಇಲ್ಲ, ಹಾಗಾಗಿ ನಾವು ಇಬ್ಬರೇ ಸೇರಿ ಮಾಡ್ತೀವಿ. ಯಾವುದೇ ಹಬ್ಬಗಳಾಗಲಿ ನಾವಿಬ್ಬರು ಸೇರಿ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ಅದ್ರ ಬಗ್ಗೆ ತಿಳ್ಕೊಂಡು ಆ ಹಬ್ಬಗಳನ್ನು ಮಾಡ್ತೀವಿ. ಆ್ಯಂಡ್ ಯಾಕೆ ಮಾಡಬೇಕು, ಸುಮ್ಮನೆ ಯಾಕೆ ವೇಸ್ಟು ದುಡ್ಡು ಅಂತ ಹೇಳಿ ಈ ರೀತಿ ಎಲ್ಲ ಯೋಚನೆ ಮಾಡಲ್ಲ. ಸೊ ಹಬ್ಬಗಳನ್ನು ಮಾಡಬೇಕು. ಹಾಗಾಗಿ ನಮ್ಮನೆ ಈ ಪದ್ಧತಿ ಏನಿರುತ್ತೆ ಅದನ್ನೆಲ್ಲ ಕಂಟಿನ್ಯೂ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನಂತೂ ಎಲ್ಲನೂ ಮಾಡ್ತೀನಿ, ನೀವು ಕೂಡ ಮಾಡಿ. ಸೊ ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮೆಲ್ರಿಗೂ ಗೌರಿ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆ. ಸೊ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನೆಕ್ಸ್ಟ್ ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಲಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಆ ವಿಡಿಯೋ ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಥ್ಯಾಂಕ್ ಯು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.